ಎಮ್ ಸೈಜ್ ಆರ್ಡರ್ ಮಾಡಬೇಕಾಗಿತ್ತು, ಎಲ್ಲಿಗೂ ಆಗ್ತಾ ಇಲ್ಲ. ಆ್ಯಕ್ಚುಲಿ ಈ ಔಟ್ಫಿಟಿಗೆ ಸಕ್ಕರಾಗಿ ಕಾಣ್ತಿತ್ತು. ಸಿ ಅಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡು ಯೋಚನೆ ಮಾಡ್ತೀನಿ ನಾನು ಮುಂದೆ ಏನಾಗಬೇಕು, ಏನು ಮಾಡಬೇಕು. ತುಂಬ ದುಡ್ಡು ಮಾಡಿದಾಗ ಇಲ್ಲೊಂದು ಪ್ರಾಪರ್ಟಿ ತಗೊಂಡು ಸಿಂಗಲ್ ಮನೆ ಅದು ನೋಡೋದು ಕಾಣ್ತಿದೆಯಲ್ಲ. ಒಳ್ಳೆ ಮೂಡಲ್ಲಿ ಇದ್ದೀನಿ, ಪ್ಲೀಸ್ ಚೇತನ ಜಗಳ ಮಾಡಬೇಡ ಅಂತ ಕೇಳ್ಕೊತಾ ಇದ್ದೀನಿ ಗೈಸ್. ಕೇಳ್ಕೊಳ್ಳೋದು ತಪ್ಪಾ? ಆಬ್ವಿಯಸ್ಲಿ ಇಲ್ಲಿಗೆಲ್ಲ ಬಂದಾಗ ಡಯಟ್ನ ಫಾಲೋ ಮಾಡಬಾರ್ದು ಗೈಸ್. ಫಾಲೋ ಮಾಡಿದಳು. ರಾತ್ರಿ ಪೂರ ಇಲ್ಲೇ ಇರ್ತೀನಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್. ಯಾಕಂದರೆ ನಾನು ಎಲ್ಲೋ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ, ಅಂದರೆ ಚಿಕ್ಕಮಂಗ್ಳೂರಿಂದ ಆಚೆ. ಸೊ ಚಿಕ್ಕಮಂಗ್ಳೂರು ಆಲ್ರೆಡಿ ನಾನೆಲ್ಲ ನೋಡಿದ್ದೀನಿ, ಬಟ್ ವಿಡಿಯೋ ಮಾಡಿಲ್ಲ. ಅದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಚಿಕ್ಕಮಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಫುಲ್ ಜಾಸ್ತಿ ಅಲ್ಲ, ಹಿಡನ್ ಪ್ಲೇಸ್ ಹಿಡನ್ ಆಗೇ ಇರಲಿ, ಯಾಕೆಂದರೆ ಜನ ಎಲ್ಲ ಹೋಗಿ ಹಾಳು ಮಾಡಬಾರ್ದು ಅಂತ ಅಷ್ಟೇ. ಸೊ ಅದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಆಚೆ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಸಕಲೇಶಪುರದಿಂದ ಆಚೆ. ಸೊ ಅಲ್ಲೊಂದು ಸ್ವಲ್ಪ ಚೆನ್ನಾಗಿದೆ ನೇಚರು, ಆಮೇಲೆ ಇವತ್ತು ಅಲ್ಲಿ ಮಳೆ ಇದೆ ತುಂಬ, ಅದಕ್ಕೋಸ್ಕರ ಅಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ನಾಳೆ ಇನ್ನೊಂದು ಬೇರೆ ಕಡೆ, ಅದು ಹೇಳ್ತೀನಿ. ಇವಾಗಲೇ ಹೇಳಿದೆ, ಸರ್ಪ್ರೈಸ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಆ್ಯಂಡ್ ಇವತ್ತು ನಾನು ಔಟ್ಫಿಟ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿದ್ದೀನಿ. ಇದನ್ನು ನಾನು ಬೆಲ್ಟ್ ತರಿಸಿದ್ದೆ, ಆಯಿತಾ. ಸೊ ಮಿಸ್ ಆಗಿ ನಾನು ಎಸ್ ಸೈಜ್ ಆರ್ಡರ್ ಮಾಡಿದ್ದೆ, ಎಮ್ ಸೈಜ್ ಆರ್ಡರ್ ಮಾಡಬೇಕಾಗಿತ್ತು, ಎಲ್ಲಿಗೂ ಆಗ್ತಾ ಇಲ್ಲ. ಆ್ಯಕ್ಚುಲಿ ಈ ಔಟ್ಫಿಟಿಗೆ ಸಕ್ಕರಾಗಿ ಕಾಣ್ತಿತ್ತು. ಸಿ ಬರ್ತಾನೆ ಇಲ್ಲ. ನಾನು ಜೋಶಲ್ಲಿ ಟ್ಯಾಗ್ ಹೋಗಿ ಇಟ್ಬಿಟ್ಟೆ. 1899 ರೂಪಾಯಿ ಈ ಬೆಲ್ಟಿಗೆ. ಅದೇ ಕ್ವಾಲಿಟಿ ಚೆನ್ನಾಗಿದೆ, ಇದು ಎಕ್ಸ್ಚೇಂಜ್ ಕೊಡ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಬಟ್ ಇವತ್ತು ಹಾಕೊಳ್ಳೋಕೆ ಆಗ್ತಾ ಇಲ್ಲ. ಇಟ್ಸ್ ಓಕೆ. ಆ್ಯಂಡ್ ಚೇತನ ಔಟ್ಫಿಟ್ ತೋರಿಸ್ಲಾ? ಕಿಡ ಸಾಕು ಸಾಕು ಕಣೆ, ಸಾಕು. ರೆಡಿ ಆಗಿಲ್ಲ. ಅಯ್ಯೋ ಇಟ್ಸ್ ಓಕೆ. ಓಕೆ, ನ್ಯಾಚುರಲ್ ಬ್ಯೂಟಿ. ಹಾಂ. ಆ್ಯಂಡ್ ಇದೆಲ್ಲ ಏನು ಗೊತ್ತಾ, ಸುಮ್ಮನೆ ನೋಟ್ಗಳು, ಅದರಲ್ಲಿ ಏನಾದರೂ ಬರಿತಾ ಇರ್ತೀನಿ ಅಷ್ಟೆ. ಸರಿ, ಬೇಗ ರೆಡಿ ಆಗಿವಾಗ. ನಾನು ರೆಡಿ ಆಗಾಯಿತು. ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವಲ್ಲ, ಕೂಲಾಗಿ. ವಿ ಆರ್ ಕೂಲ್ ಪರ್ಸನ್ ಅಂತ ಅನ್ಬೇಕು, ಬಟ್ ಆ್ಯಕ್ಚುಲಿ ನಾವಿಬ್ಬರು ಕೂಲ್ ಪರ್ಸನ್ ಅಲ್ಲ. ಸರಿ, ಲೇಟ್ ಆಗುತ್ತೆ ರೆಡಿ. ಇವಾಗೆಲ್ಲ ಪ್ಯಾಕ್ ಆಗಿದೆ. ಆ್ಯಂಡ್ ಇದು ಲ್ಯಾಪ್ಟಾಪ್ ಮತ್ತು ಐಪ್ಯಾಡಿಂದು ಬ್ಯಾಗು, ಆ್ಯಂಡ್ ಇದು ನಮ್ಮ ಕ್ಲಾತ್ ಬ್ಯಾಗು. ಸೊ ಅಷ್ಟೇ. ಸೀರಿಯಲ್ ಬರ್ತಿದೆ ಮೊದಲು. ನಮ್ಮ ಮನೇಲಿ ಎಲ್ಲರೂ ನೋಡ್ತಾರೆ, ನಾನು ಸಹ ನೋಡ್ತೀನಿ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ. ಸೊ ಸಿಂಪಲ್ ಗಾಯ್ಸ್. ಏನೋ ಹೇಳ್ಬೇಕಂತ ಇವಳು ವಿಡಿಯೋದಲ್ಲಿ. ಅಲ್ಲ, ಇವತ್ತು ಒಳ್ಳೆ ಮೂಡಲ್ಲಿ ಇದ್ದೀನಿ, ಪ್ಲೀಸ್ ಚೇತನ ಜಗಳ ಮಾಡಬೇಡ ಅಂತ ಕೇಳ್ಕೊತಾ ಇದ್ದೀನಿ ಗೈಸ್. ಕೇಳ್ಕೊಳ್ಳೋದು ತಪ್ಪಾ? ಹೇಳು. ಆಸ್ ಇಫ್ ಶಿ ಇಸ್ ಟೆಲ್ಲಿಂಗ್ ನಾನೇ ಯಾವಾಗಲೂ ಜಗಳ ಆಡೋದು ಅಂತ. ಕೋರ್ಸ್ ಹೌದು, ಒಳ್ಳೆ ಮೂಡಲ್ಲಿ ಇರ್ತೀನಿ ಆಯ್ತಾ. ಜಗಳ ಮಾಡಿ ಹಾಳು ಮಾಡ್ತಾಳೆ, ಅದೇನೋ ಗೊತ್ತಿಲ್ಲ, ಅದು ಹಾಗೆ, ಅದು ಏನು ಮಾಡೋಕ್ಕಾಗಲ್ಲ. ಮೊನ್ನೆನೂ ಅಷ್ಟೇ, ಮತ್ತು ಅವ್ರು ಬಂದಾಗ ಮಾತಾಡಿಕೊಂಡು 3 ಗಂಟೆಗೆ ಅವರು ಮೇಲೋಗಿ ಮಲ್ಕೊಂಡ್ರೆ, 2 ಗಂಟೆಗೆ ಊಟ ಮಾಡ್ಕೊಂಡು ಮೇಲೋಗಿ ಮಲ್ಕೊಂಡ್ರೆ ಆಯ್ತಾ. ಅವರೆಲ್ಲ ಹೋದ್ಮೇಲೆ ಆಮೇಲೆ ರೂಮಿಗೆ ಬಂದು ಜಗಳ ಆಡಿದಳು ಇವಳು. ಅದೇನೋ ಏನೋ ನೀನೇ ಅವತ್ತು ಜಗಳ ಆಡಿದ್ದು. ಅವತ್ತು ಪೂರ್ತಿ ಇಡೀ ದಿನ ನಾವು ಜಗಳ ಆಡಿರಲಿಲ್ಲ, ಅದಕ್ಕೋಸ್ಕರ ನಾನು ಜಗಳ ಆಡಿದೆ. ಅದೇ, ಅವಳಿಗೆ ಜಗಳ ಆಡಿದ್ಮೇಲೆ ನೀಟಾಗಿ ನಿದ್ದೆ ಬಂತು, ಅದಕ್ಕೆ ನಾನು ಸುಮ್ಮನದೆ. ನನಗೂ ನಿದ್ದೆ ಬಂತು. ಇಬ್ರು ಜಗಳ ಆಡ್ಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಮರ್ತೋಗಿತ್ತು. ಅಷ್ಟೇ. ಎಂಡ್ ಆಫ್ ದ ಸ್ಟೋರಿ. ಇವಾಗ ನಾವು ಸೀದಾ ಸಕಲೇಶಪುರ. ಅವಳು ಎಷ್ಟು ಬೇಜವಾಬ್ದಾರಿಲ್ಲೇ ತಿಂತಿದ್ದಾಳೆ ಅಂದರೆ, ಅದು ಬರ್ತೀನ, ನಾನು ಏನು ಮಾಡಲಿ. ತಗೋ, ಇನ್ನೊಂದು ತಗೋ. ಇದ್ರ ಸ್ಪೆಷಾಲಿಟಿ ಅಂದರೆ ಲದಾಖಲ್ಲಿ ಸಿಗೋ ಫುಡ್ ಇಲ್ಲಪ್ಪ, ನಾರ್ಮಲ್ ಫುಡ್ ಇದೆಲ್ಲ. ಫೈನಲಿ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಹೊರಗೆ ಟ್ರೈ ಮಾಡಲಾ, ಇಲ್ಲೇ ಟ್ರೈ ಮಾಡಲಾ? ಇಲ್ಲೇ ಟ್ರೈ ಮಾಡಲಾ? ಓಕೆ. ಹೊರಗೆ ತಗೊಂಡೋಗೋಷ್ಟು ಪೇಷನ್ಸ್ ಇದೆಯಾ? ಇಲ್ಲ. ಡಯಟ್ ಗಾನ್. ಆಬ್ವಿಯಸ್ಲಿ ಇಲ್ಲಿಗೆಲ್ಲ ಬಂದಾಗ ಡಯಟ್ನ ಫಾಲೋ ಮಾಡಬಾರ್ದು ಗೈಸ್. ಯಾವಾಗ ಫಾಲೋ ಮಾಡಿದಳು? ನಿನ್ನೇನು ತಿಂದಿದ್ದು ನೀವೇ ನೋಡಿದ್ದೀರಾ. ಅಷ್ಟು ಓವರಾಗಿ ಸ್ವೀಟ್ ಇಲ್ಲ, ನಾರ್ಮಲ್ ಆಗಿ ಸೆಟಲ್ಡ್ ಆಗಿದೆ. ತುಂಬ ಚೆನ್ನಾಗಿದೆ. ಹೇಗಿದೆ? ಸಕ್ಕರಾಗಿದೆ ಅಲ್ಲ?
ಸೊ ನನ್ನಂಥ ಕೇಕ್ ಇಷ್ಟಪಡೋರಿಗೆ ಇದು ತುಂಬ ಇಷ್ಟ ಆಗುತ್ತೆ ಸೀರಿಯಸ್ಲಿ. ನಿಜ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇಲ್ಲಿಗೆ ಹೋಗಬೇಕಾದ್ರೆ ನಾವು ಹೋಗ್ತಿರೋ ಲೊಕೇಶನು ಬಿಸ್ಲೆ ಘಾಟ್ ಅಂತ. ಆನ್ ದ ವೇ ಸಕ್ಕರಾಗಿದೆ, ಇಲ್ಲಿ ಅಂದರೆ ಸೀನ್ರಿ ಬ್ಯೂಟಿಫುಲ್ ಆಗಿದೆ. ಸೊ ಅದನ್ನ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಚೇತು ಅಲ್ಲಿಗೆ ಹೋಗಿ ನೋಡ್ಕೊಂಬರಕ್ಕೆ ಹೋಗಿದ್ದಾಳೆ, ಅಂದರೆ ಕಾರ್ ಇಳ್ಸೋಕ್ಕಾಗುತ್ತಾ ಅಂತ. ಅಲ್ಲಿ ತುಂಬ ಅಂದರೆ ತಾರೆಲ್ಲ ಹೋಗ್ತಿತ್ತೇನೋ, ನಮ್ಮ ಕಾರ್ ಹೋಗಲ್ಲ, ಅದಕ್ಕೋಸ್ಕರ ನಾವಿಲ್ಲೇ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಮಣ್ಣೆಲ್ಲ ಹಾಗೆ ಇದೆ, ಅದಕ್ಕೋಸ್ಕರ ಇಲ್ಲೇ ನಿಲ್ಲಿಸಿ ಹೋಗೋಣ ಅಂತ ಅಷ್ಟೇ. ಸದ್ಯ ಇವತ್ತು ಮಳೆ ಇಲ್ಲ, ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಮಳೆ ಇಲ್ಲ. ಆ್ಯಂಡ್ ಇಲ್ಲಿ ಯಾವುದೇ ನೇಮ್ ಇಲ್ಲ ಆಯಿತಾ ಈ ಪ್ಲೇಸಿಗೆ. ಇಲ್ಲಿ ಯಾವುದೋ ಸುದ್ದಿ ಡಾಬಾ ಅಂತ ಇದೆ, ಈ ಪ್ಲೇಸ್ ನೋಡ್ಕೊಂಡು ಬರ್ಬೋದು ನೀವು. ಎಂತ ಮಾಡ್ತಿರ್ಬೋದು, ಒಬ್ಬಳೆ ಒಂಟಿ ಮರ, ಒಂಟಿ ಹೆಣ್ಣು, ಅದೆಲ್ಲ ಬ್ಲಾಗಲ್ಲಿ ಹೇಳಿ. ಫೀಲಲ್ಲಿದ್ದಾಳೆ ಗೈಸ್, ಫೀಲಲ್ಲಿ. ಇನ್ನೂ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೊತ ಒಂಟಿ ಮರ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಈ ಥರ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲ ಆಗುತ್ತಂತೆ. ಎಲ್ಲ ಗೊತ್ತಾಯ್ತು ಅಂದರೆ ಅವಳ ಆಸೆ ಎಲ್ಲ ಪೂರೈಸುತ್ತಂತೆ, ಅದನ್ನ ಹೇಳಕ್ಕೆ ಬಂದೆ ಅಷ್ಟೇ. ನಾನು ಡಬಲ್ ಮೀನಿಂಗಾಗಿ ಮಾತಾಡಿಲ್ಲ ಆಯಿತಾ. ಅದೇ ಈ ಯೂನಿವರ್ಸ್ ಹತ್ರ ಈ ಸ್ಪಾಟಲ್ಲಿ ಬಂದು ಒಂಟಿ ಮರದ ಹತ್ರ ನಿಂತ್ಕೊಂಡು ಏನಾದರೂ ಕೇಳ್ಕೊಂಡ್ರೆ ಆಗುತ್ತೆ. ಅಮ್ಮ ಇದು ಯಾವ ಒಂಟಿ ಮರ ಅಂತ ಮಾತ್ರ ಕೇಳಬೇಡಿ, ಈ ಮರ ಹೆಸರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಇದು ಏನು ಹುಣಸೆ ಮರ ಅಂತೂ ಅಲ್ಲ, ಹುಣಸೆ ಮರ ಅಲ್ಲ, ಮತ್ತು ಹರಳಿ ಮರನೂ ಅಲ್ಲ. ಹರಳಿ ಅಲ್ಲ, ಮತ್ತೆ ಅರಳಿ ಅರಳಿ ಮರ ಅಂತಲೂ ಅಲ್ಲ, ಪೀಪಲ್ ಟ್ರೀ ಅಂತೂ ಅಲ್ಲ. ಅದು ಅಲ್ಲ. ಇಟ್ಕೊ, ನಾನು ಚೇರ್ ಹಾಕೊಂಡು ಕುತ್ಕೊತೀನಿ, ನೀನು ಇಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಕೊ. ಅಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡು ಯೋಚನೆ ಮಾಡ್ತೀನಿ, ನಾನು ಮುಂದೆ ಏನಾಗಬೇಕು, ಏನು ಮಾಡಬೇಕು. ಶೋರ್. ಹಾಂ, ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ಬರಬೇಡ, ಖಂಡಿತ ಬರಲ್ಲ. ನೀನು ನಿಮ್ಮ ದಾರಿ ನೋಡ್ಕೊ, ನಾನು ನನ್ನ ದಾರಿ ನೋಡ್ಕೊತೀನಿ. ಓ ಶೋರ್. ಮತ್ತೆ ಬರಬೇಡ ಹೇಳಿದ್ದೀನಿ. ಕಾರ್ ನಂದು. ಭೂಮಿಕಾ, ರಾತ್ರಿ ಪೂರ ಇಲ್ಲೇ ಇರ್ತೀನಿ, ಜೂಮ್ ಮಾಡು. ರಾತ್ರಿ ಪೂರ ಇಲ್ಲೇ ಇರ್ತೀಯಾ? ನನ್ನ ಫ್ರೆಂಡ್ಸ್ ಎಲ್ಲ ಅಕ್ಕಪಕ್ಕ ಇದ್ದಾರೆ, ಕಾಲ್ ಮಾಡಿ ಹೇಳ್ತೀನಿ ಬಿಡು. ಯಾರು ದೆವ್ವಗಳ? ಮಸ್ತ್ ಅಲ್ಲ, ಸೇಮ್ ಪಹಲ್ಗಾಮ್ ಥರ ಇಲ್ವಾ ಚೇತು? ಕಂಪ್ಯಾರಿಸನ್ ಇಲ್ವಾ? ಎಷ್ಟು ಗ್ರೀನ್ರಿ. ಹೌದಾ? ಏನು ಮಾಡೋಕ್ಕಾಗಲ್ಲ, ಒಂದೊಂದು ಪ್ಲೇಸ್ ನೋಡಿದಾಗ ಹಂಗೆ ಅನಿಸುತ್ತೆ. ನಮ್ಮ ಕರ್ನಾಟಕದಲ್ಲೂ ಈ ಥರ ಒಂದು ಪ್ಲೇಸ್ ಇದೆಯಲ್ಲ ಅಂತ ಜಸ್ಟ್ ಹೇಳೋದಷ್ಟೇ, ಅದನ್ನೇ ಕುತ್ಕೊಂಡು ಕಂಪೇರ್ ಮಾಡೋದೇನೂ ಇಲ್ಲ. ಓ ಮೈ ಗಾಡ್, ಲುಕ್ ಅಟ್ ದಿಸ್ ವ್ಯೂ ಗೈಸ್. ಎಲ್ಲರೂ ಸಿಗುತ್ತಾ ಇಂಥ ವ್ಯೂ ಹೇಳಿ? ಅಲ್ಲೊಂದು ನೀರಿದೆ. ಹಾಂ ನೋಡಿ, ಈಗ ತಾನೇ ಕಪಲ್ಸ್ ಬಂದಿದ್ರು. ಹೌದಾ? ಈ ಜಾಗಕ್ಕೆಲ್ಲ ಕಪಲ್ಸ್ ತುಂಬ ಬರ್ತಾರೆ. ಇಲ್ಲ ಯಾರೂ ಬಂದಿಲ್ಲ. ಸಖತ್ತಾಗಿದೆ ಇಲ್ಲಿ ಸನ್ಸೆಟ್ ಟೈಮಲ್ಲಿ ಕುತ್ಕೊಂಡು ಚಿಲ್ ಔಟ್ ಮಾಡೋಕ್ಕೆ. ಪ್ಲೇಸ್ ಯಾವುದು ಅಂತ ಹೇಳಿದೆ ಎಲ್ಲಿ ನಿಲ್ಲಿಸ್ಬರ್ಬೇಕು ಹೇಳಿದೆ ಎಲ್ಲ ಹೇಳ್ತೀನಿ, ಮಾಹಿತಿ ಕೊಟ್ಟಿದ್ದೀನಿ. ಕೊಟ್ಟಿದ್ದಾಳಂತೆ. ಹಿಡ್ಕೊ. ಸೊ ದಿಸ್ ಇಸ್ ದ ವ್ಯೂ. ನಾವೇ ಒಂದು ನೇಮ್ ಇಡಬೇಕಲ್ಲ ಇದಕ್ಕೆ. ನಾವು ಮುಂದೆ ತುಂಬ ದುಡ್ಡು ಮಾಡಿದಾಗ ಇಲ್ಲೊಂದು ಪ್ರಾಪರ್ಟಿ ತಗೊಂಡು ಒಂದು ಸಿಂಗಲ್ ಮನೆ, ಆ ಥರ ಮನೆ ಇದೆಯಲ್ಲ ಅಲ್ಲಿ ನೋಡೋದು ಕಾಣ್ತಿದೆಯಲ್ಲ, ಆ ಥರ ಮನೆ ಕಟ್ಟಿಸಿ ಯಾವಾಗ ಬೇಜಾರಾಗುತ್ತೋ ಅವಾಗ ಬಂದು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ನೋ ಆಸೆ ಬಂದಿದೆ ಈ ಪ್ಲೇಸ್ ನೋಡಾದ್ಮೇಲೆ. ಅಂದರೆ ಕಾಫಿ ತೋಟ ಮಧ್ಯದಲ್ಲಿ ಇರೋದೇ ಬೇರೆ. ಆ್ಯಕ್ಚುಲಿ ಏನು ಗೊತ್ತಾ, ಈ ಕ್ಯಾಮ್ರಾದಲ್ಲಿ ಅವರಿಬ್ಬರು ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡೆ, ಬಟ್ ಅವರೇ ಫೋನ್ ಕೊಟ್ಟಿದ್ದಾರೆ. ಇಟ್ಸ್ ಓಕೆ, ಆಮೇಲೆ ಸರ್ಪ್ರೈಸ್ ಆಗಿ ಅವರಿಬ್ಬರಿಗೆ ಫೋಟೋ ತೆಗೆದುಕೊಳ್ಳೋಣ ಅಂತ ಅಂದ್ಕೊಂಡ್ವಿ.
ಲೈಕ್ಡ್ ಇಟ್? ನೈಸ್. ಬಿಸಿಲೆ ಕಟ್ಟಿಗೆ ಹೋಗಲಿಲ್ಲ. ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇಲ್ಲೇ ನಾವು ಸೆಟಲ್ ಆದ್ವಿ. ಆ್ಯಂಡ್ ಇವಾಗ ನಾವು ಸೀದಾ ಹೋಮ್ ಸ್ಟೇನ ಹುಡ್ಕೊಂಡು ಹೋಗಬೇಕು. ನಾವು ಬುಕ್ ಮಾಡಿದ್ದೀವಿ. ಇವಾಗ ಎಲ್ಲೆಲ್ಲಿ ಗಾಡಿ ಕಾಣಿಸುತ್ತೋ ಅಲ್ಲಿ ಬುಕ್ ಮಾಡೋದು.